ಅದ್ರ ಜೊತೆ ಒಂದು ಮೊನ್ನೆ ಒಂದು ಎನ್ಕ್ವೈರಿನೂ ನಡೀತಾ ಇತ್ತು ಪೊಲೀಸ್ APMC ಜಲ್ದಿ ಪ್ರಕರಣ ಬರತ್ತೇ FIR ಮಾಡ್ತಾರೆ ಮೆಡಿಕಲ್ ಸರಿಬೇಕಲ್ಲ ಹಾಗಾಗಿ ಒಂದು 5 ಕೇಸಸ್ ಡಿವೈಡ್ ಆಗಿದೆ ಪೊಲೀಸ್ ಫೇಲ್ಯೂರ್ ಬಗ್ಗೆ ಡಿಸ್ಕಸ್ ಭಾಳ ಆಗ್ತಾ ಇದೆ ಅದ್ರ ಬಗ್ಗೆ ನೋಡ್ರಿ ಈಗೇನಾಗ್ತದೆ ಪೋಸ್ಕೋ ಕೇಸ್ ಸ್ಟೇಷನ್ ಅಲ್ಲ ನಾವೊಂದೇ ಸರ್ಕಾರ ಯಾವುದೇ ಇರಲಿ ಜನಪ್ರತಿನಿಧಿಗಳಿಗೆ ಅವ್ರ ಕಾರ್ಯಕರ್ತರು ಅವ್ರ ವೋಟರ್ಸ್ ಒತ್ತಡ ಇರೋದನ್ನೇ ಇರೋದು. ಆದ್ರೆ ಆ ಜನಪ್ರತಿನಿಧಿಗಳು ಯಾವ ಕೇಸಿನಲ್ಲಿ ಯಾರಿಗೆ ಬೆಂಬಲ ಕೊಡ್ಬೇಕು ಅನ್ನೋದು ಮೊದಲು ಮಾನವೀಯತೆಯಿಂದ ತಿಳ್ಕೊಬೇಕು. ಅವ್ರು ಬೇಕಾದಷ್ಟು ಕಾರ್ಯಕರ್ತರು ಯಾವುದೋ ಪಕ್ಷದವ್ರು ಇರ್ಬೋದು, ಭಾಳ ಅವ್ರ ಆಪ್ತರು ಇರ್ಬೋದು. ಇಂಥ ಕೇಸ್ ಒಳಗೆ ಅವ್ರಿಗೆ ಬೆಂಬಲ ಕೊಡಕತ್ತಾರಂತಂದ್ರೆ ಅವರು ಯಾವ ಸಮಾಜನ ನಿರ್ಮಾಣ ಮಾಡಕ್ಕೆ ಹೊಂಟಿದಾರ ಅನ್ನೋದು ಅವರ ಅವಲೋಕನ ಮಾಡ್ಕೋಬೇಕು. ಎಲ್ಲೋ ಒಂದು ಹೆಲ್ಮೆಟ್ ಇಲ್ಲ, ಯಾರೋ ಹಿಡಿತಾರ, ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾರೆ ಜನಪ್ರತಿನಿಧಿಗಳು, ಓಕೆ ಅದು ಹೇಳಬಾರ್ದು. ಆದ್ರೆ ಇವತ್ತು ಅನಿವಾರ್ಯ ಐತಿ. ಇನ್ನು ಜಗಳ ಆಗ್ತಾವ, ಇವು ನಮ್ಮ ಪಕ್ಷದವದನ್ರಿ ಅಥವಾ ನಮ್ಮವದನ್ರಿ, ನಮ್ ಬೇಕಾದವ ಇವು ಬಿಡ್ರಿ ಅಂತ ಹೇಳ್ತಾರ, ಅದು ಒಂದು ಭಾಗ. ಆದ್ರೆ ಇಂಥ ವಿಷಯ ಒಳಗೆ ನೀವು ಮಾಡಕತ್ತಾರಂದ್ರೆ ಈಗ ನೀವು ನೋಡಿರ್ಬೋದು, ಬೆತ್ತಲೆ ಊರಲ್ಲಿ ತಿರ್ಸುವಂತ ಪ್ರಕರಣದಿಂದ ಚಾಲು ಆಗೈತಿ ಈ ಸರ್ಕಾರ ಬಂದ ದಿವಸದಿಂದ. ಅವಾಗಿಂದ ಇವತ್ತಿನ ತನಕ ನೋಡ್ರಿ ಯಾಕೆ ಇದಾಗತ್ತಂದ್ರೆ ಯಾರ ಆರೋಪಿಗಳಿಗೆ ಅವ್ರು ರಾಜಕೀಯ ರಕ್ಷಣೆ ಸಿಕ್ಕೂಡ್ಲೆ ಮತ್ತವ್ರು ಮಾಡತ್ತಾರ. ಪೊಲೀಸರು ಉಳ್ಕಿದ ಒತ್ತಡ ಒಳಗೆ ಕೆಲಸ ಮಾಡ್ತಾರೆ. ಈ ಒತ್ತಡ ನೀವು ಕೆಲಸ ಮಾಡತ್ತೀರಿ, ಮನ್ಯಾನ ಮಂದಿಗೆ ಆತಂದ್ರೆ ಏನ್ ಮಾಡ್ತಿದ್ರಿ? ಪೊಲೀಸರು ಕೇಳ್ತಾನ ಯಾಕೆ ರಾಜಕೀಯ ಒತ್ತಡಕ್ಕೆ ಬಲಿ ಬೀಳತ್ತಾರ? ಇಂಥ ವಿಷಯ ಒಳಗೆ ಯಾವ ಪೊಲೀಸ್ ಕಮಿಷನರ್ ಇರ್ಬೋದು, ಅಲ್ಲಿ ಇನ್ಸ್ಪೆಕ್ಟರ್ ಇರ್ಬೋದು, ಯಾಕೆ ರಾಜಕೀಯ ಒತ್ತಡ ಆಗಿದ ಘಟನೆ ಸತ್ಯ ಅದ, ಯಾಕೆ ಮಾಡ್ಬೇಕು? ಒತ್ತಡಕ್ಕೆ ಯಾಕೆ ಇಡಲಾಗ್ಬೇಕು? ಅಲ್ಲ ಅದರ ಅರ್ಥ ಪೊಲೀಸ್ ಕಮಿಷನರ್ ಇರ್ಬೋದು, ಹೋಮ್ ಮಿನಿಸ್ಟರ್ ನಾ ವಿನಂತಿ ಮಾಡ್ತೀನಿ, ಯಾರು ಇದು ಮಾಡಿದಾರೆ ಇಮಿಡಿಯೇಟ್ ಅವ್ರು ಸಸ್ಪೆಂಡ್ ಮಾಡ್ರಿ. ಅಧಿಕಾರಿ ಯಾರು ಅದಾರ ಅವ್ನು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ರಿ. ಈ ಸರ್ಕಾರಕ್ಕೆ ಹೆಣ್ಮಕ್ಳ ಬಗ್ಗೆ ಒಂದೇ ಗೌರವ ಇತ್ತಂತಂದ್ರೆ ಯಾರು ತಪ್ಪು ಮಾಡಿದಂಥ ಅಧಿಕಾರಿಗಳು ಅದಾರೋ ಇಮಿಡಿಯೇಟ್ ಅವ್ರು ಸಸ್ಪೆಂಡ್ ಮಾಡ್ಬೇಕು. ಅವಾಗ ಈ ಸರ್ಕಾರಕ್ಕೆ ಹೆಣ್ಮಕ್ಳ ಬಗ್ಗೆ ಏನಾದರೂ ಗೌರವ ಐತಿ. ಇಂಥ ಆದಂಥ ಕೇಸುಗಳನ್ನ ಗಂಭೀರವಾಗಿ ಯಾರೇ ಇದ್ರು ಅವ್ರ ಮ್ಯಾಗ ಪನಿಷ್ಮೆಂಟ್ ಮಾಡುವಂಥ ತಾಕತ್ ಈ ಸರ್ಕಾರಕ್ಕೆ ಐತೆ ಅನ್ನೋ ಪ್ರೂವ್ ಆಗ್ತದೆ. ಪ್ರೂವ್ ಅಂದ್ರೆ ಒಂದು ವಿಶ್ವಾಸ ಹುಟ್ಟಾಕ ಮೊದಲೇ ಹೆಜ್ಜೆ ಅದು. ವಿಶ್ವಾಸ ಪೂರ್ಣ ಹುಡ್ತೈತಂತಿಲ್ಲ, ಮಾಡಲಿ. ಇವತ್ತು ವಿನಂತಿ ಮಾಡ್ತೇನೆ ನಾ ಹೋಮ್ ಮಿನಿಸ್ಟರ್ ಅವ್ರಿಗೆ, ಈ ರೀತಿ FIR ನಾಗ ಇದ್ದಿದ್ದೊಂದು ಮಾಡಿದಾರಂತಂದ್ರೆ ಯಾಕೆ ಇನ್ನೂ ತನಕ ಕ್ರಮ ಕೈಗೊಳ್ತಿಲ್ಲ? ಪೊಲೀಸ್ ಕಮಿಷನರ್ ಬಿಡ್ರಿ, ಸರ್ಕಾರ ಕ್ರಮ ಕೈಗೊಳ್ಬೇಕಲ್ಲ. ಇದು ಹೆಣ್ಮಕ್ಳ ದೃಷ್ಟಿಯಿಂದ ಇದು ಸರಿ ಏನು? ಹೋಮ್ ಮಿನಿಸ್ಟರ್ ನಾನು ಕೇಳ್ತೀನಿ. ಹೋಮ್ ಮಿನಿಸ್ಟರು ಸಜ್ಜನರು ಅದಾರ, ಅವರಲ್ಲಿ ಇದ್ರ ಮ್ಯಾಗ ನಿರ್ಣಯ ತಗೊಂತ ತಾಕತ್ತೈತಿ. ಯಾಕೆ ಕುಂತಾರೆ ಇನ್ನೂ ತನಕ? ಆಮೇಲೆ ಏನು ಅವ್ರಿಗೆ ಈ ಪ್ರಕರಣ ಗುರ್ತಿಲ್ಲೇನು? ಇವತ್ತು ನಿಮ್ಮ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ, ಈ ರೀತಿ ಒತ್ತಡಗೊಳಗಾಗಿ ಯಾರು ಅಧಿಕಾರಿಗಳು ಕೆಲಸ ಮಾಡಿದಾರೋ ಸಸ್ಪೆಂಡ್ ಮಾಡ್ರಿ. ಒಂದ್ ವೇಳೆ ಅಧಿಕಾರಿಗಳ ಮ್ಯಾಗ ಒತ್ತಡ ಇಲ್ಲಾಗಿತ್ತಂದ್ರೆ ಹಿಂಗೆ ಯಾಕೆ ಆಗ್ತೈತಿ? ಒತ್ತಡ ಇದ್ದಾಗ ಆಗಿರ್ಬೋದ, ಇಲ್ಲ ರೊಕ್ಕದ ವ್ಯವಹಾರ ಆಗಿರ್ಬೋದು. ಮತ್ತು ಒತ್ತಡ ಇಲ್ಲ ಆಗಿತ್ತಂದ್ರೆ ಇಲ್ಲಿರುವಂತ ಜನಪ್ರತಿನಿಧಿಗಳನ್ನ ಒತ್ತಡ ಹಾಕಿ ಸಸ್ಪೆಂಡ್ ಮಾಡಿಸ್ಲಿ. ಅಲ್ಲ, ಹೋಮ್ ಮಿನಿಸ್ಟರ್ ಗೊತ್ತಿಲ್ಲ ಅಂತ ಹಂಗೆ ಆಗಾಗಿಲ್ಲ. ಯಾಕಂದ್ರೆ ಇದು ಸೀರೀಸ್ ಆಫ್ ಇವೆಂಟ್ಸ್ ಆಗ್ತಾ ಇದೆ. ಹೌದು, ಹೋಮ್ ಮಿನಿಸ್ಟರ್ ಗೊತ್ತಿಲ್ಲ ಅಂತಿಲ್ಲ. ಆದ್ರೆ ಈ ತರ ಕ್ರೈಮ್ ಗಳಿಗೆ ಹೈ ಲೆವೆಲ್ ಸಪೋರ್ಟ್ ಇದೆ ಅನ್ನೋದು. ಅಲ್ಲಿ ಸಪೋರ್ಟ್ ಇಲ್ಲ ಅಂದ್ರೆ FIR ಒಂದು ಸ್ಟೇಷನ್ ಒಂದು ಯಾಕೆ ಆಗ್ತೈತೆ? ಆಮೇಲೆ ಹೋಮ್ ಮಿನಿಸ್ಟರ್ ಆಲ್ಸೋ ಇದಕ್ಕೆ ರಿಪ್ಲೈ ಮಾಡ್ಬೇಕು. ಹೋಮ್ ಮಿನಿಸ್ಟರ್ ಇದಕ್ಕೆ ರಿಪ್ಲೈ ಮಾಡಬೇಕು. ಯಾಕಂದ್ರೆ ಇದು ಹೆಣ್ಮಕ್ಳ ವಿಷಯ. ಮತ್ತೆ ಈ ರೀತಿ FIR ನಾಗ ಒಂದು ಸ್ಟೇಷನ್ ಒಂದು ಆಗೈತಂತಂದ್ರೆ ಸರ್ಕಾರ ಅಸ್ತಿತ್ವದಾಗ ಎಲ್ಲ ಇದೆ, ಕುರ್ಚಿ ಬಡದಾಟ ಒಳಗೆ ಐತಂದಂಗ ಆತು. ನೋಡ್ರಿ, ಇದಕ್ಕೆ ಕಾರಣ ಏನಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೇ ಆಗತೈತಿ. ಯಾಕೆ ಆಗತ್ತಂದ್ರೆ ನೀವು ಹೇಳ್ದಂಗ ಜನಪ್ರತಿನಿಧಿಗಳು ಆ ಕ್ರಿಮಿನಲ್ಗಳು ಬೆನ್ನ ಹಿಂದದಾರ. ಕ್ರಿಮಿನಲ್ಗಳು ಬೆನ್ನ ಹಿಂದಿದ್ರೆ ನಮ್ಮನೇನು ಏನ್ ಬೇಕಾದ್ ಮಾಡ್ರು ನಮಗ್ ಬಿಡುಗಡೆ ಆಗ್ತೈತಿ, ಬೇಲ್ ಸಿಗ್ತೈತಿ. ಪೊಲೀಸ್ ಸ್ಟೇಷನ್ಯಾಗ ಯಾರು ಏನ್ ಮಾಡೋದಿಲ್ಲ. ಒಬ್ಬ ಮಾಡಿದ ಮತ್ತೊಂದು ಮಾಡತ್ತಾನೆ. ಒಬ್ಬನ ಯಾರೇ ಮಾಡಲಿಲ್ಲ ಸ್ಟ್ರಿಕ್ಟ್ ಆಕ್ಷನ್ ಮಾಡ್ಲಿ, ಯಾಕೆ ಮುಂದೆ ನಾವು ಮಾಡಕ್ ಹೋಗ್ತಾನೆ? ಮತ್ತೊಂದು ಸರ್, ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ಯಾವ ಸ್ಟೇಷನ್ ಅಲ್ಲಿ ಹೋದ್ರೆ ಅದು ಕಂಪ್ಲೇಂಟ್ ತಗೋಬೇಕು. ಈವನ್ ಆನ್ಲೈನ್ ಚೀಟಿಂಗ್ ಆಗ್ತಿದೆ, ಅದನ್ನ ನೀವು ಸಮೀಪ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಂತ. ಮತ್ ಇಲ್ಲಿ ಪೋಕ್ಸೋ ಕೇಸ್ ಏನಾಯ್ತಲ್ಲ, ಅದು ವಡಗಾಂವ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಆಯ್ತು. ಕರೆ ಅವರು ಮೊದಲು ಕೇಸ್ ತಗೊಂಡಿಲ್ಲ, ಅದು ತಿಳಕವಾಡದಿಂದ ಕಾಲೇಜಿಂದ ಹೋಗಿದ್ದಾರೆ ಹುಡುಗಿ, ಅಲ್ಲಿ ಹೋಗ್ರಿ ಅಂತ ಕಳಿಸ್ತಾರೆ.
ಅದೇ ಸ್ಟೇಷನ್ ಸುಪ್ರೀಂ ಕೋರ್ಟ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅದ ಯಾವ ಸ್ಟೇಷನ್ ನಲ್ಲಿ ಹೋಗ್ತಾರ ಅಲ್ಲಿ ಕೇಸ್ ತಗೋಬೇಕು, ಬರೀ ಇನ್ನೂ ಅದು ಕೇಸ್ ತಗೋತಾ ಇಲ್ಲ. ಸರ್ ನಿಮಗೆ ಆ ಕೇಸ್ ಬಿಡ್ರಿ, ನೀವು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗ್ರಿ ಕೇಸ್ ಕೊಡಾಕ, ಅಲ್ಲಿ ಯಾರು ಅದಾರಲ್ಲ ಅವ್ರು ತಗೋಬೇಕಾಗ್ತದ. ಅವ್ರು ನಿಮ್ಮನ್ನು ಕುಡಿಸ್ಕೊಂಡು CPI ಸಾಹೇಬ್ರು ಬರಲಿ, ಅಲ್ಲಿ ತನಕ ತೂದ್ರೆ ನಾವು CPI ಬಂದ ನಂತರ ತಗೋತಾನೆ. ಇದೆಲ್ಲಿ ನ್ಯಾಯ? ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರಗಳ ಬಗ್ಗೆ ಗಂಭೀರವಾಗಿ ಗಮನ ಹರಿಸ್ತಾ ಇಲ್ಲ. ಹರಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಯಾರಿದ್ರೆ ಹಿಂದೆ ಜನಪ್ರತಿನಿಧಿಗಳು ಅವ್ರಾದ್ರೂ ಒಂದು ಸ್ವಲ್ಪ ಆದ್ರೂ ಅವ್ರಿಗೆ ಏನ್ರೆ ಅಂತಃಕರಣ ಇದ್ರೆ ಇಂಥ ಕೇಸ್ ಒಳಗಾದ್ರೂ ಬೆಂಬಲ ಕೊಡಬಾರ್ದು.